ಈ ಸಮಾಜ ಒಂದು ವಿಚಾರ ಮಾಡಬೇಕು. ಇದು ಸಂಬಂಧ, ಇದು ಮದುವೆ ಅಂತೇಳಂತಂದ್ರ ಒಂದು ಸಂಬಂಧ. ಜೀವನ ಮಾಡಾಕ ಎರಡು ಕಣ್ಣುಗಳಿದ್ದಂಗೆ, ಎರಡು ಕಣ್ಣುಗಳು ಸೇರಿ ಈ ಕಣ್ಣು ಬೇರೆ ವಸ್ತುವನ್ನು ನೋಡಂಗಿಲ್ಲ, ಈ ಕಣ್ಣು ಬೇರೆ ವಸ್ತುವನ್ನು ನೋಡಂಗಿಲ್ಲ. ಎರಡು ಒಂದೇ ವಸ್ತುವನ್ನು ನೋಡ್ತಾವಲ್ಲ. ಎರಡು ಕಣ್ಣಿದ್ರು ಬೇರೆ ಬೇರೆ ನೋಡ್ತಾವ, ಒಂದೇ ವಸ್ತುವನ್ನು ನೋಡ್ತಾವಲ್ಲ. ಹಂಗ ಗಂಡ ಹೆಂಡತಿ ಕೂಡ್ಕೊಂಡು ಒಂದೇ ಆಲೋಚನೆ ಮಾಡಿ ಜೀವನದೊಳಗ ಒಂದೇ ರೀತಿ ಒಳಗ ಹೊಂದಾಣಿಕೆಯಿಂದ ಜೀವನ ಮಾಡ್ತಕ್ಕಂಥದ್ದೇ ದಾಂಪತ್ಯ ಜೀವನ ಅನ್ನಿಸ್ತದ. ಆ ಹೊಂದಾಣಿಕೆ ಇರಲಿಲ್ಲ ಅಂತಂತಂದ್ರೆ ಈ ದಾಂಪತ್ಯದೊಳಗ ದಮ್ ಹತ್ತದ. ಅದಕ್ಕೆ ಪುಣ್ಯಾತ್ಮರೇ ಭಾಳ ತಿಳಿದು ನೋಡಿ ಈ ಸಂಸಾರವನ್ನು ಮುನ್ನಡೆಸ್ಬೇಕಾಗೈತಿ. ಸಿದ್ಧಾರೂಢರ ಹತ್ರ ನಮ್ಮ ಶಿವಾನಂದರು, ಗದಗಿನ ಶಿವಾನಂದ ಮಠದ ಶಿವಾನಂದರು ಹೋದ್ರ ಅವ್ರು ಮಾತನಾಡ್ತಿದ್ದಲ್ಲಂತ ಸಿದ್ಧಾರೂಢರು. ಶಿವಾನಂದ್ರ ನೀವು ಬಂದಿರಲ್ಲ, ನೀವ ಮಾತಾಡ್ರಿ ಅಂತಿದ್ರಂತ. ಶಿವಾನಂದರು ಇಲ್ರಿಪ್ಪ ನೀವು ಮಾತಾಡ್ರಿ ಅಂತ ಹೇಳಂತಂದ್ರೆ, ಇಲ್ಲ ನೀವು ಜೋಡು ಕೊಡ ಹೊತ್ತವ್ರು, ಅದಕ್ಕೆ ನೀವು ಮಾತನಾಡ್ರಿ. ಜೋಡು ಕೊಡ ಅಂತಂದ್ರೆ ಒಂದು ಸಂಸಾರದ ಕೊಡ ಹೊತ್ತೀರಿ, ಅದನ್ನ ಅಲ್ಲೇ ಇಡುವಿರಿ. ಇನ್ನೊಂದು ಸನ್ಯಾಸದ ಕೊಡ ಹೊತ್ತೀರಿ, ಅದನ್ನ ಹೊತ್ತುಕೊಂಡು ಜ್ಞಾನದ ಕೊಡದ ನೀರನ್ನು ಎಲ್ಲರಿಗೆ ಹಂಚಾಕತ್ತೀರಿ. ಅದಕ್ಕೆ ಜೋಡು ಕೊಡ ಹೊತ್ತವ್ರು. ನಾವೆಲ್ಲ ಒಂದೇ ಕೊಡ ಹೊತ್ತವ್ರು ನೇರವಾಗಿ ಸನ್ಯಾಸಿಯಾಗಿ ಬಂದು ಕೂತೀವಿ. ಸಂಸಾರದ ಬಗ್ಗೆ ಕೇಳಿದ್ರು ಗೊತ್ತಾಗಂಗಿಲ್ಲ ಯಜಮಾನ್ರು. ಸನ್ಯಾಸದ ಬಗ್ಗೆ ಕೇಳಿದ್ರು ಅದು ಪೂರ್ತಿ ಕಲಿಬೇಕು ಅಂತ ಹೇಳಂತಂದ್ರೆ ಜೀವನನ ಹೋಗ್ತೈತೆ. ಅದರೊಳಗ ಈ ಸಂಸಾರ ಅನ್ನುವಂಥದ್ದು ಪಾರಮಾರ್ಥ ಮತ್ತು ಲೌಕಿಕ ಎರಡನ್ನು ಹಿಡ್ಕೊಂಡು ಹೋಗುವಂಥ ದಾರಿ ಇದು ಸಂಸಾರ ಅಂತ ಹೇಳಂತಂದ್ರೆ. ಅದಕ್ಕೆ ನೀವು ಜೋಡು ಕೂಡ ಹೊತ್ತವರು. ಅದರ ಸಲುವಾಗಿ ನಿಮ್ಮ ಜೀವನ ಪವಿತ್ರವಾಗಿರ್ತದ. ಅದಕ್ಕನ್ನ ಧನ್ಯೋ ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡು ಹೇಳಿದ್ರು. ಈ ಜಗತ್ತಿನೊಳಗ ಯಾವುದಾದ್ರೂ ಆಶ್ರಮ ಧನ್ಯ ಐತಿ ಅಂತಂದ್ರೆ, ಪಾವನ ಐತಿ ಅಂತಂದ್ರೆ, ಪುಣ್ಯ ಐತಿ ಅಂತಂತಂದ್ರೆ ಅದು ಗೃಹಸ್ಥಾಶ್ರಮ ಅಂತ. ಅದಕ್ಕೋಸ್ಕರವಾಗಿ ಪುಣ್ಯಾತ್ಮರ ಈ ಗೃಹಸ್ಥಾಶ್ರಮದೊಳಗ ಬಂದ ಬಳಿಕ ಬಹಳ ತಿಳ್ಕೊಂಡು ಜೀವನವನ್ನ ಮಾಡಲಿ. ಕನ್ಯಾ ಸಿಗಾಬಲ್ಲು ನನಗ ಆಗಲೇ ಒಬ್ಬರು ವೇದಿಕೆ ಮೇಲೆ ಹೇಳಿದರು, ಈ ಮಠದೊಳಗ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗ ಸಾಮೂಹಿಕ ಲಗ್ನಗಳು ನಡೀಲಿ ಅಂತ. ಕನ್ಯಾನ ಸಿಗವಲ್ಲದ ದೊಡ್ಡ ಸಮಸ್ಯೆ ಆಗಿದೆ. ಅವು ಕನ್ಯಾಕ ಎಷ್ಟು ಡಿಮ್ಯಾಂಡ್ ಐತ್ರಿ. ಯಾರಿಗಾರ ತೋರಿಸಿದ್ರ ಒಂದು ಕಾಲಕ್ಕೆ ಸುಮಾರು 30 ವರ್ಷದಿಂದ ಹುಡುಗ ನೋಡಕ್ ಬಂದಿತ್ತು ಅಂತಂದ್ರೆ ಹುಡುಗ ರಿಜೆಕ್ಟ್ ಮಾಡ್ತಿದ್ದಳ್ರೆ, ಇದು ಹುಡುಗಿ ಚಂದ ಇಲ್ಲ ಅಂತೇಳಿ. ಈ ಹುಡುಗಿಯರ ರಿಜೆಕ್ಟ್ ಮಾಡಕತ್ತೇವ, ಅದ್ರ ತಲೆ ಮೇಲೆ ಕೂದಲಿಲ್ಲ ಅಂತೇಳಿ. ಕೂದಲು ಸಹಿತ ಅವ್ರು ಮೆನ್ಸ್ ಮಾಡ್ತಾರ್ರಿ, ತಲೆ ಮೇಲೆ ಕೂದಲಿಲ್ಲ, ಅವ ಚಂದ ಇಲ್ಲ, ಅವ್ನು ಡಾಣಿ ಮೂಗೈತಿ, ಅವ್ನು ಹಿಂಗೈತಿ, ಅವ್ನು ಹಂಗೈತಿ. ಅಷ್ಟ ಎಲ್ಲ ಚಲೋ ಇತ್ತಂತಂದ್ರೆ ಮತ್ತೆ ಅವ್ನಿಗೆ ಹೊಲ ಇಲ್ಲ ಅಂತ. ಅವನು ಹೊಲ ಇತ್ತಂತಂದ್ರೆ ಅವ್ನ ಮನಿ ಇಲ್ಲ ಅಂತವು. ಚಲೋದ ಮನಿನೂ ಐತಂದ್ರೆ ಅವ್ರಿಗೆ ಅತ್ತಿ ಮಾವ ಅಂತ ಅದಾರ ಅಂತಾರ. ಅವು ಇರಬಾರ್ದಂತ್ರಿ, ಅತ್ತಿ ಮಾವನ ಇರ್ಬೇಕಿದೇನು ಮ್ಯಾಲಿಂದ ಉದುರ್ಬೇಕೇನ್ರಿ ಆಕಾಶದಿಂದ. ಪರಿಸ್ಥಿತಿ ಎಲ್ಲಿಗೆ ತೊಗೊಂಬಂದಿಟ್ಟಾರ ಅಂತ. ಅದಕ್ಕೋಸ್ಕರವಾಗಿ ಇಂಥದ್ರ ಮಧ್ಯದೊಳಗ ಕನ್ಯಾ ಸಿಕ್ಕರ ಈ ಮಠದೊಳಗೆಲ್ಲ ಎಲ್ಲ ಕಡೆಗೂ ಮತ್ತೆ ಸಾಮೂಹಿಕ ಲಗ್ನಗಳು ವಿಜೃಂಭಿಸ್ತವೆ. ಯಾಕಂತಂದ್ರೆ ಬಹಳಷ್ಟು ಕಡೆಗೆ ಸಾಮೂಹಿಕ ಲಗ್ನ ಮಾಡೋದ್ರಲ್ಲಿಂದ ಆರ್ಥಿಕ ಪರಿಸ್ಥಿತಿಯನ್ನ, ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈತನ ಆದ ಬಳಿಕ ಗಂಡಿನ ತಂದೆ ಹೆಣ್ಣಿನ ತಂದಿಗೆ ಫೋನ್ ಮಾಡಿದ್ನಂತೆ, ನಿಮ್ಮ ಜೊತೆ ಮಾತನಾಡಬೇಕು, ಒಂದು ಸ್ವಲ್ಪ ವರದಕ್ಷಿಣೆ ಬಗ್ಗೆ ಬರ್ರಿ ಅಂತೇಳಿ. ಏಟು ಕೇಳ್ತಾನೋ, ಏನು ಸುದ್ದಿಯೋ ಏನಾಯ್ತು ಅಂತ ತಿಳ್ಕೊಂಡು ಪಾಪದು ಹೆಣ್ಣಿನ ತಂದೆ ಹೆದರಿ ಬಂದನಂತ. ಮಾತಾಡಕ್ಕೆ ಕೂತ್ಕೊಂಡಾಗ ಆ ಗಂಡಿನ ತಂದೆ ಹೇಳಿದ್ನಂತ, ನೀವು ಹಳ್ಯಾಗ ಏನು ಕೊಡ್ತೀರಿ ಸಂತೋಷದಿಂದ ಕೊಡ್ರಿ, ಸಾಲ ಮಾಡಿ ಕೊಡಬೇಡ್ರಿ. ಸಾಲ ಮಾಡಿ ಕೊಟ್ರಿ ಅಂತಂತಂದ್ರೆ ಸಾಲ ಹೊತ್ತುಕೊಂಡು ಸ್ವಸಿ ಮನೆಗೆ ಬಂದ್ರು ಅಂತೇಳಿ ಅಂತಂತಂದ್ರೆ ನಮ್ಮ ಮನೆ ಉದ್ಧಾರ ಆಗಂಗಿಲ್ಲ. ಅದಕ್ಕೆ ಸಾಲಿಂದ ನೀವು ಕೊಡ್ರಿ ಬಿಡ್ರಿ, ಅದ್ರ ಸಾಲಿಂದಂತ ಸ್ವಸಿನ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರು.
ನಾವೆಲ್ಲರೂ ಆ ರೀತಿ ವಿಚಾರ ಮಾಡಬೇಕಾಗೈತಿ. ಗಂಡು ಹತ್ತಿರ್ತಕ್ಕಂಥವ್ರು ನೀವೇನಾರ ಕೊಡ್ರಿ, ಸಾಲ ಮಾಡಿ ಕೊಡಬೇಡ್ರಿ ಅಂತ ತಿಳ್ಕೊಂಡು ಹೇಳಬೇಕಾಗೈತಿ. ಕೊಡದೇ ಇದ್ರು ನಡೀತೈತಿ ಅಂತ ಹೇಳಬೇಕಾದಂತ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಅಂಥ ಉದಾರತೆ ನಿಮ್ಮೆಲ್ಲರಲ್ಲಿ ಬರಲಿ ಅಂತ ತಿಳ್ಕೊಂಡು ಭಾವಿಸಿ, ಪರಮ ಪೂಜ್ಯರು ಪ್ರತಿ ವರ್ಷನೂ ಕೂಡ ಇಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ತಾರೆ. ಭಾಗಶಃ ಈಗ 3 ವರ್ಷದ ಹಿಂದನೆ ದಣಿವರಿಯದ ಗುರುದೇವ ಅಂತ ಒಂದು ಬಿರುದನ್ನ ಕೊಟ್ಟಿದ್ದೀವಿ ಇದೇ ವೇದಿಕೆ ಮೇಲೆ. ದಣಿವರಿಯದ ಗುರುದೇವ ನೋಡ್ರಿ, ಈ ಮಠದೊಳಗೆ 4 ಕಾರ್ಯಕ್ರಮ ಮಾಡ್ತಾರೆ, ಅಗಡಿ ಮಠದೊಳಗೆ 4 ಕಾರ್ಯಕ್ರಮ ಮಾಡ್ತಾರೆ. ಬಾಳಿ ಹಸ್ತಾರ ಹೊಲಕ್ಕ, ಅಡಿಕೆ ಹಸ್ತಾರ ಹೊಲಕ್ಕ, ಆಮೇಲೆ ಮತ್ತ ಅವು ಏನಿರ್ದವ್ರಿ ತಾಳೆ ಹಸ್ತಾರ, ತಾಳಿ ಗಿಡ ಅದು ಹೊಲಕ್ಕ ಹಸ್ತಾರ, ಕಡ್ಲಿ ಬಿತ್ತಾರ, ಗೊಂಜಾಳ ಬಿತ್ತಾರ, ತಾವ ಸ್ವತಃ ಕಮ್ತ ಮಾಡಿಸ್ತಾರ. ಆ ಕಮ್ತದ ಬಗ್ಗೆ ಏನು ಕೇಳಿದ್ರು ಎಲ್ಲ ಹೇಳ್ತಾರೆ. ಅವ್ರು ಏನಾರ ಯಾರ್ರಿ ಅವರು ಕನ್ನೇರಿ ಮಠದ ಸ್ವಾಮಿಗಳು ಒಂಚೂರು ಎಲ್ಲರ ಹೇಳುದ್ರೊಳಗೆ ತಪ್ಪಬಹುದು. ಆ ಕಮ್ತದ ಬಗ್ಗೆ ತಪ್ಪದೇನೆ ಪ್ರತಿಯೊಂದು ಹೇಳ್ತಕ್ಕಂಥ ನಮ್ಮ ಭಾಗದ ಸ್ವಾಮಿಗಳು ಯಾರು ಅಂತ ಹೇಳ್ತಕ್ಕಂಥ ನಮ್ಮ ಗುರುಸಿದ್ಧ ಮಹಾಸ್ವಾಮಿ. ನನಗೆ ಕೇಳಿ, ನನಗೇನು ಗೊತ್ತಿಲ್ಲ, ಕಮ್ತದ ಬಗ್ಗೆ ಏನೇನು ಗೊತ್ತಿಲ್ಲ ನನಗೆ. ಅದರೊಳಗೆ ನಮ್ಮ ಮಠದ ಬಲ ಎಷ್ಟೈತಿ ಅಂತಲೂ ಗೊತ್ತಿಲ್ಲ ನನಗೆ. ಪಕ್ಕದಾಗ ಐತಿ, ಅದೇನು ದೂರಿಲ್ಲ ಏನಿಲ್ಲ, ಪಕ್ಕದಾಗ ಐತಿ, ಪಟ್ಟ ಹೋಗಂಗೆ. ಆದ್ರೆ ಅವ್ರು ನೋಡಿದ್ರೆ ಎಲ್ಲ ರಂಗದೊಳಗ ಅಪ್ಪ ಬಸವಪ್ಪಗಳು ಹೆಂಗೆ ಕೆಲಸ ಮಾಡಿದ್ರು, ಶಿಕ್ಷಣ ರಂಗದೊಳಗ, ಆಧ್ಯಾತ್ಮಿಕ ರಂಗದೊಳಗ, ರಾಜಕೀಯ ರಂಗದೊಳಗ, ಸಾಮಾಜಿಕ ರಂಗದೊಳಗ, ಸಾಂಸ್ಕೃತಿಕ ರಂಗದೊಳಗ, ಕೃಷಿ ರಂಗದೊಳಗ, ಯಾವ್ಯಾವ ರಂಗದೊಳಗೆ ಕೆಲಸ ಮಾಡಬೇಕು ಎಲ್ಲ ಕೆಲಸಗಳನ್ನ ಬಸವಪ್ಪಗಳು ಮಾಡಿದ್ರು. ಅಂಥ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಆ ಕೀರ್ತಿಯನ್ನ ತಾವು ವಹಿಸಿಕೊಂಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಗುರುಸಿದ್ಧ ಮಹಾಸ್ವಾಮಿ. ಎಲ್ಲ ರಂಗದೊಳಗದಲ್ಲಿ 2 ಕಡೆಗೆ ಶಾಲೆ ನಡೆಸ್ತಾರ, ಶಾಲೆ ಕಾರ್ಯಕ್ರಮ ಮಾಡ್ತಾರ. ಸಾಕಾಗೈತಂತಾರ, ಸಾಕಾಗೈತಂತ ತಿಳ್ಕೊಂಡು ಏನಾರ ಒಂದು 4 ದಿವಸ ಎಲ್ಲರ ಆರಾಮ್ ಹೋಗೋಣ ಬರ್ರಿ ಅಂತ ಅನ್ನಂಗಿಲ್ಲ. ಅಲ್ಲಿ ಹೋದಲ್ಲಿನೂ ಕೂಡ ಮೊಬೈಲ್ ಚಾಲೂನ ಇರ್ತೈತಿ, ಮೊಬೈಲ್ನೊಳಗೆ ಎಲ್ಲ ನೋಡ್ತಾನೆ ಇರ್ತಾರೆ. ಅವು CC ಕ್ಯಾಮ್ರಾ ಹಾಕ್ಯಾರ್ರಿ, ಎಲ್ಲ ಕಡೆಗೂ CC ಕ್ಯಾಮ್ರಾ ಹಾಕ್ಯಾರ. ಬರೀ ಒಳಗೆ ಅಷ್ಟ ಇಲ್ಲ, ನೀವು ಹಿಂದೆ ಎತ್ತಲ್ಲ, ಇಲ್ಲಿ ಯಾರಿಲ್ಲ ಅಂತ ತಿಳ್ಕೊಂಡು ಹೋಗಿ ಕುತ್ಕೊಂಡು ಏನಾರ ಮಿರ್ಚಿ. ಗೋಲ್ಗೇರಿಯ ಪರಮ ಪೂಜ್ಯರ ಮಾರ್ಗದರ್ಶನ, ಆಶೀರ್ವಾದ, ಕೃಪಾಶೀರ್ವಾದ ಸದಾಕಾಲ ಈ ಮಠದ ಮೇಲೆ ಆ ಮಠದ ಮೇಲೆ ಇದ್ದೇ ಇರ್ತದ ಅನ್ನುವಂಥದ್ದು ಹಿರಿಯ ಜೀವಿ. ಆ ಹಿರಿಯ ಜೀವಿ ಸಣ್ಣ ವಯಸ್ಸಿನ ಎಲ್ಲ ಸ್ವಾಮಿಗಳನ್ನ ಕಟ್ಟಿಕೊಂಡು ಬಹಳ ಪ್ರೀತಿಯಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ಆ ಮಾತೃ ವಾತ್ಸಲ್ಯ ಅವರಿಗೆ ಐತಿ ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಭಾಗದೊಳಗೆ ಬಹಳ ಅದ್ಭುತವಾಗಿ ಬೆಳೀತಾ ಇರ್ತಕ್ಕಂಥ ಸ್ವಾಮಿಗಳಲ್ಲಿ ನಮ್ಮ ಗುರುಲಿಂಗ ಮಹಾಸ್ವಾಮಿಗಳು ಒಬ್ರು. ಎಲ್ಲ ಕಡೆಗೆ ಪ್ರವಚನಗಳನ್ನು ಮಾಡ್ತಾ, ಪಟ್ಟಾಧಿಕಾರಿಗಳನ್ನು ಮಾಡ್ತಾ, ಷಷ್ಠಬ್ದಿಗಳನ್ನು ಮಾಡ್ತಾ, ಕಾರ್ಯಕ್ರಮಗಳನ್ನು ಮಾಡ್ತಾ ಧರ್ಮ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಗುಡ್ಡದಾರಿಯ ಪರಮ ಪೂಜ್ಯರು ನಮ್ಮ ಒಂದು 4-5 ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮದೊಳಗೂ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರ್ತಾರೆ. ಎಲ್ಲ ಪೂಜ್ಯರ ಮತ್ತು ಬ್ರಹ್ಮಕುಮಾರಿ ಅಮ್ಮನವರ ಒಂದು ನೇತೃತ್ವದೊಳಗೆ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಎಲ್ಲ ಮಾಡ್ತಾರೆ.